ಅಂಗನವಾಡಿ ಕಟ್ಟಡದ ಮೇಲ್ವಿಚಾರಣೆ ಗಾರೆ ಕುಸಿತ ಆಗಿದೆ. ಮೇಲ್ಛಾವಣಿ ಗಾರೆ ಕುಸಿತ ಆಗಿರುವುದರಿಂದ ಮಕ್ಕಳಿಗೆ ಗಂಭೀರ ಗಾಯ ಆಗಿರುವುದು ಕೋಲಾರ ಜಿಲ್ಲೆಯ ದಾಸರ ಹೊಸಹಳ್ಳಿ ಗ್ರಾಮದಲ್ಲಿ ನಡೆದಿದೆ ಘಟನೆ. ಅಂಗನವಾಡಿಯ ಮೇಲ್ಛಾವಣಿಯ ಗಾರೆ ಕುಸಿತ ಆಗಿದೆ. ಕೋಲಾರ ಜಿಲ್ಲೆಯ ದಾಸರ ಹೊಸಹಳ್ಳಿ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ. ಅಂಗನವಾಡಿಯ ಮೇಲ್ಛಾವಣಿ ಕುಸಿತವಾಗಿದೆ. 7 ಮಕ್ಕಳಿದ್ದ ಕಟ್ಟಡದಲ್ಲಿ 4 ತಲೆ ಕೈ ಕಾಲುಗಳಿಗೆ ಗಾಯವಾಗಿದೆ. ಚಿಕ್ಕ ಮಕ್ಕಳ ಕೊಠಡಿ, ತಲೆ ಕೈ ಕಾಲುಗಳಿಗೆ ಗಾಯವಾಗಿದ್ದು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಪುಟ್ಟ ಮಕ್ಕಳು. దూరి చీడ్రలు లేదు ఫస్ట్ అడుకోనన్నా ఎట్లా అది ఎత్తుకో ఇది పుండిది ఎత్తుకో కాదు వీళ్ళు దూరి చీడ్రలు లేదు ఫస్ట్ అడుకోనన్నా ఎట్లా అది ఎత్తుకో ఇది పుండిది ఎత్తుకో కాదు వీళ్ళు దూరి చీడ్రలు లేదు ఫస్ట్ అడుకోనన్నా ఎట్లా అది ఎత్తుకో ఇది పుండిది ఎత్తుకో కాదు వీళ్ళు దూరి చీడ్రలు లేదు ఫస్ట్ అడుకో. ಗಮನಿಸ್ತಾ ಇದ್ದೀರಾ, ಇದೇ ಅಂಗನವಾಡಿಯ ಮೇಲ್ಛಾವಣಿ ಗಾರೆ ಕುಸಿತ ಆಗಿರೋದು. 7 ಮಕ್ಕಳಿದ್ರಂತೆ. ಎಲ್ರಿಗೂ ಕೈ ಕಾಲು ಗಾಯ ಆಗಿದೆ, ತಲೆಯೆಲ್ಲ ಗಾಯ ಆಗಿದೆ. ಬಿಟ್ರೆ ಪ್ರಾಣಾಪಾಯಕ್ಕೇನು ಹಾನಿ ಆಗಿಲ್ಲ ಅಂತ ಹೇಳಿದ್ದಾರೆ. ಅದೃಷ್ಟವಶಾತ್ ಅಂತ ಹೇಳ್ಬೋದು. ಯಾಕಂದ್ರೆ ಚಿಕ್ಕ ಮಕ್ಕಳು ಅಂಗನವಾಡಿಗೆ ಹೋಗೋರು. ಸೊ ಅಂಗನವಾಡಿಲಿ ಯಾಕಾಯ್ತು ಮೇಲ್ಛಾವಣಿ ಕುಸಿತ? ಕಾಮಗಾರಿಲಿ ಏನಾಗಿತ್ತು? ಮೊದಲೇ ಗೊತ್ತಿರ್ಲಿಲ್ವ ಅವ್ರಿಗೆ ಈ ತರ ಕುಸಿತ ಆಗತ್ತೆ, ಏನು ಎತ್ತ ಅಂತ? ತಲೆ ಕೈ ಕಾಲು ಎಲ್ಲವೂ ಕೂಡ ಗಾಯ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಈ ತರ ಆದಾಗ ಪೋಷಕರಿಗೂ ಟೆನ್ಷನ್, ನಾವು ಮಕ್ಕಳನ್ನ ಹೇಗ್ ಕಳ್ಸೋದು ಅಂತ ಖಂಡಿತ ಆಗತ್ತೆ. ಸೊ ಇದು ಗಾಯಗೊಂಡ ಮಕ್ಕಳಿಗೆ ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಕೂಡ ಕೊಡಿಸಲಾಗ್ತಾ ಇದೆ. ಸೊ ನೀವು ನೋಡ್ಬೋದು ಅಲ್ಲಿ ಏನು ಬಾಲ ಸ್ನೇಹಿ ಅಂಗನವಾಡಿ ಅಂತ ಇದೆ ಮೋಸ್ಟ್ಲಿ ಅಂಗನವಾಡಿಗೆ ಹೆಸರು. ಸೊ ಅಂಗನವಾಡಿಯಲ್ಲಿ ಈ ಮೇಲ್ಛಾವಣಿ ಕುಸಿತ ಆಗಿರೋದು. ಈಗಾಗಲೇ ಮೇಲ್ಛಾವಣಿ ಕುಸಿತ ಆದ ತಕ್ಷಣ ಮಕ್ಕಳನ್ನ ಹಾಸ್ಪಿಟ್ಲಿಗೆ ಸೇರಿದ ತಕ್ಷಣ ಅಲ್ಲಿ ಸ್ಥಳೀಯರು ಕೂಡ ಬಂದಿದ್ದಾರೆ ಏನಾಗಿದೆ ಅಂತ ಹೇಳಿ. ಬಟ್ ಈ ಥರದೆಲ್ಲ ಶಾಲಾ ಕಾಲೇಜುಗಳಲ್ಲಿ ಅಂಗನವಾಡಿಗಳಲ್ಲಿ ಸ್ವಲ್ಪ ಜಾಗರೂಕತೆಯಿಂದ ಏನಾದರೂ ಕಾಮಗಾರಿಗಳ ಕೆಲಸಗಳಾಗಬೇಕಾ, ಗೋಡೆ ಒಂದು ಪರಿಸ್ಥಿತಿ ಯಾವ ಥರ ಇದೆ, ಮೇಲ್ಛಾವಣಿ ಪರಿಸ್ಥಿತಿ ಯಾವ ಥರ ಇದೆ, ಯಾವಾಗ ಬೇಕಾದರೂ ಈ ಥರ ಕುಸಿಯೋ ಅಂತ ಇದ್ದಾಗ ಕಾಮಗಾರಿ ಮಾಡಿಸ್ಬೇಕು. ಸ್ವಲ್ಪ ದಿನ ಅಂಗನವಾಡಿ ಮಕ್ಕಳು ಅವ್ರಿಗೇನು ಮನೇಲಿದ್ರೆ 4 ದಿನ ಬೇಡ ಅಂತ ಹೇಳಲ್ಲ. ಸಂಬಂಧಪಟ್ಟವರು ಮೊದಲು ಎಚ್ಚರವನ್ನ ವಹಿಸ್ಕೊಳ್ಬೇಕು. ಅಲ್ಲಿ ಅಂಗನವಾಡಿ ಟೀಚರ್ ಇರ್ತಾರೆ, ಆಯಾಗಳಿರ್ತಾರೆ, ಹೇಳ್ಬೇಕು ಈ ತರದ್ ಆಗ್ತಿದೆ ಅಂತ. ಸದ್ಯ ಬಂಗಾರಪೇಟೆ ಸರ್ಕಾರಿ ಆಸ್ಪತ್ರೆಯಲ್ಲಿ ಮಕ್ಕಳಿಗೆ ಚಿಕಿತ್ಸೆಯನ್ನ ಕೂಡ ಕೊಡಿಸಲಾಗ್ತಾ ಇದೆ. ఎవరైనా దూరి ఇచ్చిండ్రమ్మా? వాళ్ళు ఎవరికైనా ఇట్లా అయింది క్రాక్ ఎవరికైనా దూరి ఇచ్చిండ్రా? ಇದೇ ಅಂಗನವಾಡಿಯಲ್ಲಿ ಕಟ್ಟಡ ಶಿಥಿಲವಾಗಿರೋ ಬಗ್ಗೆ ಅಧಿಕಾರಿಗಳಿಗೆ ಮನವಿ ಮಾಡಿದ್ರು ಕೂಡ ಯಾರೂ ಸ್ಪಂದಿಸಿಲ್ಲ. ಹಿಂದೆ ಸಾಕಷ್ಟು ಬಾರಿ ನಾವು ಮನವಿ ಮಾಡಿದೀವಿ, ಶಿಥಿಲಾವಸ್ಥೆಯಲ್ಲಿದೆ ಸರಿ ಮಾಡಿ ಅಂತ ಹೇಳಿ ಅಂತ. ಗ್ರಾಮದ ನಿವಾಸಿಗಳು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಯಾಕಂದ್ರೆ ಅವ್ರ ಮಕ್ಕಳುಗಳೇ ಅಲ್ಲಿ ಹೋಗ್ಬೇಕಾಗಿರೋದು ಅಂಗನವಾಡಿಗೆ ಅಲ್ವಾ. ಹಾಗಿದ್ದಾಗ ಅವರಂತೂ ಮುತುವರ್ಜಿ ವಹಿಸ್ಕೋತಾರೆ. ಸ್ಥಳಕ್ಕೆ ಅಧಿಕಾರಿಗಳು ಬರುವಂತೆ ಈಗ ಸಾರ್ವಜನಿಕರು ಆಗ್ರಹ ಮಾಡ್ತಿದ್ದಾರೆ. ಬರ್ಬೇಕು, ಅವ್ರು ಆನ್ಸರ್ ಮಾಡ್ಲೇಬೇಕು. ಈ ತರ ಸುಮ್ಮನೆ ಬಿಟ್ರೆ ಪದೇ ಪದೇ ಆಗ್ತಾನೆ ಹೋಗ್ತಾ ಇರುತ್ತೆ ಈ ತರದ್ದು. ಯಾರು ಕಿವಿ ಮೇಲೆ ಹಾಕೊಂಡಿಲ್ಲ ಅಧಿಕಾರಿಗಳು. ಅಂದ್ರೆ ಏನು, ಅದು ಚಿಕ್ಕ ಚಿಕ್ಕ ಮಕ್ಕಳು ಅಲ್ಲಿರೋದು. ಅವ್ರ ಪ್ರಾಣಕ್ಕೆ ಏನಾದ್ರೂ ಹಾನಿ ಆದ್ರೆ ಯಾವ ಅಧಿಕಾರಿಗಳು ಬರ್ತಾರೆ? ಇವಾಗ ಕಿವಿಗೆ ಹತ್ತಿ ಹಾಕೊಂಡು ಕೂತಿದ್ದಾರೆ ಜನ. ಹೋಗಿ ಅಷ್ಟೆಲ್ಲಾ ಬಾರಿ ಸ್ಥಳೀಯರೋಗಿ ಮನವಿ ಮಾಡಿದ್ರು ಕೂಡ ಕೇರ್ ಮಾಡ್ತಾ ಇಲ್ಲ. ಸೊ ಇನ್ನಾದ್ರೂ ಬಂದು ಸರಿ ಮಾಡಿ ಅಂತ ಹೇಳಿ ಹಿಡಿ ಶಾಪ ಹಾಕ್ತಿದ್ದಾರೆ, ಆಕ್ರೋಶವನ್ನ ಹೊರ ಹಾಕ್ತಿದ್ದಾರೆ ಗ್ರಾಮಸ್ಥರು. ಕೋಲಾರ ಜಿಲ್ಲೆಯ ದಾಸರ ಹೊಸಹಳ್ಳಿ ಗ್ರಾಮದಲ್ಲಿ ನಡೆದಿರೋ ಘಟನೆ. ಅಂಗನವಾಡಿ ಕಟ್ಟಡದ ಮೇಲ್ಛಾವಣಿಯ ಗಾರೆ ಕುಸಿತ ಆಗಿರೋದ್ರ ಈ ರೀತಿ ಘಟನೆ ಆಗಿದೆ. ಮೇಲ್ಛಾವಣಿ ಗಾರೆ ಕುಸಿತದಿಂದ ಮಕ್ಕಳಿಗೆ ಗಂಭೀರ ಗಾಯ ಆಗಿರುವುದು. ಸಾರ್ವಜನಿಕರಂತೂ ಈಗ ಹಿಡಿ ಶಾಪ ಹಾಕ್ತಾ ಇದ್ದಾರೆ. ಪದೇ 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 ಹೋಗಿ ಅಧಿಕಾರಿಗಳ ಹತ್ರ ಮನವಿ ಮಾಡಿಕೊಂಡ್ರು ಕ್ಯಾರೇ ಅನ್ಲಿಲ್ಲ, ಕಿಮ್ಮತ್ ಕೊಡ್ಲಿಲ್ಲ. ಕವಡೆ ಕಾಸಿನ ಕಿಮ್ಮತ್ ನಮ್ಮ ಮಾತಿಗೆ. ತಲೆ ಕೈ ಕಾಲಿಗೆ ಗಾಯವಾಗಿದ್ದು ಗಾಯಗೊಂಡ ಮಕ್ಕಳಿಗೆ ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಕೂಡ ಕೊಡಿಸಲಾಗ್ತಾ ಇದೆ. ಈ ಬಗ್ಗೆ ಮಾತನಾಡೋದಕ್ಕೆ
ಸ್ವತಃ ಸ್ಥಳೀಯರು ವೆಂಕಟೇಶ್ ಅಂತ ನಮ್ಮ ಜೊತೆಗೆ ಫೋನ್ ಸಂಪರ್ಕದಲ್ಲಿದ್ದಾರೆ. ಮಾತನಾಡ್ಸೋಣ ಏನು ಅಂತ. ನಮಸ್ತೆ ವೆಂಕಟೇಶ್ ಅವರೇ. ಮೇಡಮ್ ನಮಸ್ತೆ. ನಮಸ್ತೆ ವೆಂಕಟೇಶ್ ಅವರೇ, ನೋಡಿದ್ವಿ ನಾವ್ ಇವಾಗ ದೃಶ್ಯದಲ್ಲಿ ಏನಾಗಿದೆ ಅಂತ ಅಂಗನವಾಡಿಲಿ. ಯಾವಾಗಿಂದ ಈ ತರದ್ದು ಶಿಥಿಲಾವಸ್ಥೆಯಲ್ಲಿದೆ ವೆಂಕಟೇಶ್ ಅವರೇ? ಮೇಡಮ್ ಈಗ ಆ ಬಿಲ್ಡಿಂಗ್ ಹಳೆ ಬಿಲ್ಡಿಂಗ್ ಅನ್ನ ಮತ್ತೆ ಇವರು ರೀಕನ್ಸಲ್ಟೆಂಟ್ ಮಾಡಿ ಇದು ಏನು ಗಾರೆ ಕೆಲಸ ಮಾಡಿಸಿದಾರೆ ಅಂದ್ರೆ ಸಿಮೆಂಟ್ ವರ್ಕ್ ಮಾಡಿಸಿದಾರೆ ಮೇಡಮ್. ಆಗಿದೆ. ಅದೇನಾಗಿದೆ ಅಂದ್ರೆ ಮೇಲೆ ನೀರ್ ನಿಂತು ಏನು ಅದು ಸಿಮೆಂಟ್ ಎಲ್ಲ ಉದುರಿ ಮಕ್ಕಳಿಗೆ ಈ ತರ ಅನಾಹುತಗಳಾಗಿದೆ ಮೇಡಮ್. ಇದು ಅಂದ್ರೆ ಅಲ್ಲಿನ ಸ್ಥಳೀಯವಾಗಿರ್ತಕ್ಕಂಥ ಯಾರು ಅಂಗನವಾಡಿ ಟೀಚರ್ ಇರ್ತಾರೆ ಅವ್ರ ಅದ್ರ ಬಗ್ಗೆ ಕಾಳಜಿ ವಹಿಸಿ ಮುನ್ನೆಚ್ಚರಿಕೆಯಾಗಿ ಆಲ್ರೆಡಿ ಆ ಇಲಾಖೆಗೆ ಒಂದು ಅರ್ಜಿಯನ್ನ ಕೊಡ್ಬೇಕಾಗಿತ್ತು. ಖಂಡಿತ ಅವ್ರದೇ ಕೆಲಸ. ಹೌದು, ಇವಾಗ ಅವ್ರು ಕೊಡ್ಲಿಲ್ಲ. ಕೊಡದೇ ಇದ್ದಕ್ಕೆ ಈ ರೀತಿಯಾಗಿ ಅನಾಹುತಗಳು ಆಗ್ತಾ ಇದೆ ಮೇಡಮ್. ನೋಡಿ ಅಲ್ಲ, ಈ ತರ ಈಗ ಸಣ್ಣ ಪುಟ್ಟದೇನೋ ಆಗಿದೆ. ಈಗ ಒಂದು ನಿಟ್ಟೆಸರು ಬಿಡ್ಬೋದು. ಏನಾದ್ರು ಹೆಚ್ಚು ಕಮ್ಮಿ ಆದ್ರೆ ಯಾರು ಬರ್ತಾರೆ? ಅಂಗನವಾಡಿ ಆಯಾಗಳು ಬರ್ತಾರೆ, ಟೀಚರ್ಸ್ ಬರ್ತಾರೆ, ಅಧಿಕಾರಿಗಳು ಬರ್ತಾರೆ, ಯಾರು ಬರ್ತಾರೆ ಮೇಡಮ್? ಈಗ ಯಾರು ಬರಲ್ಲ. ಈಗ ನಮ್ಮ ಕೋಲಾರ ಜಿಲ್ಲೆಯಲ್ಲಿ ನಮ್ದೇನಂತಂದ್ರೆ ಹಿಂದುಳಿದ ಜಿಲ್ಲೆ ಮೇಡಮ್. ಇದು ಸುಮಾರು 700ಕ್ಕೂ ಹೆಚ್ಚು ಕಟ್ಟಡಗಳು ಶಿಥಿಲಗೊಂಡಿರುವ ವ್ಯವಸ್ಥೆಯಲ್ಲಿ ಇದೆ ಮೇಡಮ್. ಆದ್ರೆ ಸರ್ಕಾರ ಕಣ್ಮುಚ್ಕೊಂಡ್ ಕುಳ್ತಿದೆ. ಯಾಕೆ ಕಣ್ಮುಚ್ಕೊಂಡ್ ಕುಳ್ತಿದೆ ಅಂದ್ರೆ ಇವರು ತಮ್ಮ ಗ್ಯಾರಂಟಿಗಳಿಗಾಗಿ ಕೆಲವು ಅನುದಾನಗಳನ್ನ ಬಳಸ್ಕೊಂಡು ಸಾರ್ವಜನಿಕವಾಗಿ ಉಪಯೋಗ ಮಾಡ್ಲಿಕ್ಕೆ ಇವರು ಮುಂದಾಗ್ತಾ ಇಲ್ಲ ಮೇಡಮ್. ಇದು ದಯವಿಟ್ಟು ನಾನೇನಕ್ಕೆ ಇವ್ರು ಮನವಿ ಮಾಡ್ಕೊತೀನಿ, ಒಂದು ಸರ್ಕಾರ ಮತ್ತು ಜಿಲ್ಲಾಡಳಿತಕ್ಕೆ ನನ್ನ ಮನವಿ ಏನಂತಂದ್ರೆ, ಏನ್ ಇವತ್ತು ಸರ್ಕಾರಿ ಶಾಲೆಗಳಾಗ್ಬೋದು ಮತ್ತೆ ಏನು ಅಂಗನವಾಡಿ ಕೇಂದ್ರಗಳಾಗ್ಬೋದು ಇವುಗಳನ್ನೆಲ್ಲ ಪರಿಶೀಲನೆ ಮಾಡ್ಬೇಕು ಮೇಡಮ್. ವರದಿಯನ್ನ ಕಲೆಕ್ಟ್ ಮಾಡಿ ವರದಿಯ ಆಧಾರದ ಮೇಲೆ ಈ ರೀತಿಯಾಗಿ ಮಾಡ್ಬೇಕಾಗ್ತದೆ ಮೇಡಮ್. ಇವತ್ತು ಯಾಕೆ ಮಕ್ಕಳು ನಾವು ಸರ್ಕಾರಿ ಶಾಲೆಗೆ ಸೇರ್ಸ್ಲಿಕ್ಕೆ ವಿಫಲ ಆಗ್ತಾ ಇದೀವಿ, ಯಾಕೆ ಅಂಗನವಾಡಿ ಶಾಲೆಗಳಿಗೆ ಸೇರ್ಸಕ್ ವಿಫಲ ಆಗ್ತಾ ಇದೀವಿ, ಇವತ್ತು ಯಾಕೆ ಕನ್ನಡ ನಶಿಸಿ ಹೋಗ್ತಾ ಇದೆ ಅಂತಂದ್ರೆ ಕಾರಣನೇ ಸರ್ಕಾರ ಮೇಡಮ್. ಎಲ್ಲಾ ಶಾಲೆಗಳು ದುಸ್ಥಿತಿಯಲ್ಲಿದೆ, ಅಂಗನವಾಡಿಗಳು ದುಸ್ಥಿತಿಯಲ್ಲಿದೆ. ಇವ್ರೇನಂತಾರೆ ಜನಪ್ರತಿನಿಧಿಗಳು, ನಾವು ಸಿಂಗಪೂರ್ ಮಾಡ್ಬಿಟ್ಟಿದೀವಿ, ನಾವು ಲಂಡನ್ ಮಾಡ್ಬಿಟ್ಟಿದೀವಿ ಅಂತ ಬರೀ ಮಾತಿಗೆ ಹೇಳ್ತಾ ಇದಾರೆ ವಿನಃ ಗ್ರಾಮಗಳಲ್ಲಿ ಹೋಗಿ ಅಲ್ಲಿನ ವ್ಯವಸ್ಥೆಗಳನ್ನ ನೋಡಿದ್ರೆ ಮಾತ್ರ ಇದು ಅರಿವಾಗ್ತದೆ ಮೇಡಮ್. ಈ ಕೆಲಸವನ್ನ ಬರೀ ಮಾಧ್ಯಮ ಮಾಡ್ತಾ ಇದೆ ಮೇಡಮ್. ಮಾಧ್ಯಮ ಮತ್ತು ಸಂಘ ಸಂಸ್ಥೆಗಳು ಮಾಡ್ತಾ ಇದೆ. ಇದು ಬಿಟ್ರೆ ಜನಪ್ರತಿನಿಧಿಗಳು ಅವರ ಐಷಾರಾಮಿ ಜೀವನಕ್ಕೋಸ್ಕರ ತಮ್ಮ ಅಧಿಕಾರವನ್ನ ಉಪಯೋಗಿಸ್ಕೊಳ್ತಾ ಬಳಸ್ಕೊಳ್ತಾ ಇದಾರೆ ಮೇಡಮ್. ಈಗ ಏನ್ ಹೇಳ್ತಾರೆ ಈಗ ಅಂಗನವಾಡಿ ಟೀಚರ್ ಈಗ ಆಗಿದೆಯಲ್ಲ ಈಗ ಗಾಯ ಮೇಡಮ್? ಅವ್ರ ಏನ್ ಹೇಳ್ತಾರೆ ಅಂತಂದ್ರೆ ಮೇಡಮ್, ಅವರು ಈ ಘಟನೆ ನಡೆದು 10ವರೆಗೆ ಘಟನೆ ನಡೆದಿದೆ ಮೇಡಮ್. 11 ಗಂಟೆ ಆದ್ರೂ ಅಂಗನವಾಡಿ ಟೀಚರ್ ಬರ್ಲಿಲ್ಲ ಮೇಡಮ್ ಸ್ಥಳಕ್ಕೆ. ಸ್ಥಳೀಯರು ಧಾವಿಸಿ ಅಲ್ಲಿನ ಮಕ್ಕಳನ್ನ ಸೇಫ್ ಮಾಡಿ ಎತ್ಕೊಂಡ್ಬಂದು ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಮಾಡಿದ್ದಾರೆ. ಇಲ್ಲಿ ಸ್ಥಳೀಯವಾಗಿ ಶಾಸಕರು, ಸ್ಥಳೀಯವಾದ ಯಾರು ನಮ್ಮ ತಹಸೀಲ್ದಾರ್ ಅವರು, ಸ್ಥಳೀಯವಾದ ಏನು CDPO ಆಫೀಸರ್ ಇದ್ದಾರೆ, ಎಲ್ಲಾ ಬಂದು ಇಲ್ಲಿ ಅವರ ಯೋಗಕ್ಷೇಮಗಳನ್ನ ವಿಚಾರಿಸ್ತಾ ಇದಾರೆ. ಈಗ ಬಂದಿದ್ದಾರೆ ಮೇಡಮ್. ಅವ್ರಿಗೆ ಎಷ್ಟು ಕಾಳಜಿ ಇರ್ಬೋದು ನೋಡಿ ಮೇಡಮ್ ಮಕ್ಕಳ ಮೇಲೆ. ಈಗ ಮಕ್ಕಳ ಪರಿಸ್ಥಿತಿ ಹೆಂಗಿದೆ ವೆಂಕಟೇಶ್ ಅವರೇ? ಮೇಡಮ್ ಈಗ ದೇವ್ರು ದಯೆ, ಯಾವುದೇ ಪ್ರಾಣಾಪಾಯ ಇಲ್ಲ. ಸಣ್ಣ ಪುಟ್ಟ ಗಾಯ ಆಗಿದೆ. ಒಂದು ಹೆಣ್ಮಗು ಮಾತ್ರ ಕಾಲು ಸ್ವಲ್ಪ ಫ್ರಾಕ್ಚರ್ ಆಗಿದೆ. ಆ ಹೆಣ್ಮಗಳಿಗೆ ಇಲ್ಲೇ ಟ್ರೀಟ್ಮೆಂಟ್ ಕೊಡುವಂತ ಒಬ್ಬ ಒಳ್ಳೆ ವೈದ್ಯ ಅಧಿಕಾರಿಗಳಿದ್ದಾರೆ ಮೇಡಮ್ ಇಲ್ಲಿ, ಸುಧಾಕರ್ ಅಂತ. ಅವರು ಆ ಹೆಣ್ಮಗಳನ್ನ ನಾನು ಕ್ಯೂರ್ ಮಾಡ್ತೀನಿ ಅಂತ ಆಶ್ವಾಸನೆ ಕೊಟ್ಟಿದ್ದಾರೆ. ಪ್ರಾಣಾಪಾಯ ಅಂತೂ ಯಾರಿಗೂ ಇಲ್ಲ ಮೇಡಮ್ ಇಲ್ಲಿ. ಅಲ್ಲ ನೋಡಿ, ನೀವ್ ಹೇಳಿದ್ರೆ 11 ಗಂಟೆಗೆ ಬಂದಿದ್ದಾರೆ ಟೀಚರ್ ಅಂತ. ಈಗ ಮಕ್ಕಳನ್ನ ನಾವು ಅಂಗನವಾಡಿಗೆ ನಂಬಿ ಬಿಡೋದು ಯಾರ ಮೇಲೆ ಹೇಳಿ? ಅವರೇ ಪೋಷಕರಾಗಿರ್ಬೇಕು ಅಂತ ನಾವು ನಂಬಿ ಬಿಡ್ತೀವಲ್ವಾ? ಹೌದು ಮೇಡಮ್. ಮತ್ತೆ ಇನ್ನೊಂದು ಮಾಹಿತಿ ಕೊಡಕ್ಕೆ ನಾನು ಮಾಧ್ಯಮದ ಮುಖಾಂತರ ನಾನು ಒಂದು ಇಷ್ಟಪಡ್ತೀನಿ. ಇವತ್ತು ಸರ್ಕಾರಿ ನೌಕರರ ಸಂಘಗಳಾಗ್ಬೋದು ಮತ್ತೆ ಅಂಗನವಾಡಿ ಕೇಂದ್ರದಲ್ಲಿ ಸಂಘಗಳಾಗ್ಬೋದು, ಇವರ ರಕ್ಷಣೆಗೆ ಇರೋದು ಮೇಡಮ್. ಆದ್ರೆ ಇವರು ಅಂಗನವಾಡಿಗೆ ಹೋಗ್ಲಿಲ್ಲ ಅಂತ ಇವ್ರನ್ನ ಪ್ರಶ್ನೆ ಮಾಡಿದ್ರೆ ಒಂದಷ್ಟು ಗುಂಪು ಕಟ್ಕೊಂಡು ಧರಣಿಗಳು ಮಾಡ್ತಾರೆ ಮೇಡಮ್. ಯಾರು ಪ್ರಶ್ನೆ ಮಾಡ್ತಾರೆ ಅವ್ರನ್ನ? ಈ ಸರ್ಕಾರಿ ಶಾಲೆಗಳಿಗೆ ಹೋಗ್ಲಿಲ್ಲ, ಸರ್ಕಾರಿ ಕಚೇರಿಗೆ ಇವ್ರು ಬರ್ಲಿಲ್ಲ ಅಂತ ನಾವೇನಾದ್ರು ಪ್ರಶ್ನೆ ಮಾಡಕ್ ಹೋದ್ರೆ ನಮ್ಮ ವಿರುದ್ಧ ಸರ್ಕಾರಿ ಕೆಲಸ ಕಡ್ಡಿ ಮಾಡುದು ಅಂತ ಒಂದು ಕೇಸ್ಗಳನ್ನ ಹಾಕುವಂತ ಒಂದು ವೃತ್ತಿಯನ್ನ ಕಲ್ಕೊಂಡಿದ್ದಾರೆ ಮೇಡಮ್ ಇವರು. ಅದೊಂದು ಅಸ್ತ್ರ ಆಗ್ಬಿಟ್ಟಿದೆ ಮೇಡಮ್. ಇವ್ರಿಗೆ ಮಾತ್ರ ಸರ್ಕಾರಿ ಕೆಲಸಕ್ಕೆ ಅಡ್ಡಿ ಮಾಡಿದ್ರು ಅಂದ್ರೆ 353 ಅಂತ ಹಾಕ್ಬಿಟ್ಟು ನಮ್ಮನ್ನ ಒಂದು ರೌಡಿ ಶೀಟರ್ ಮಾಡುವಂತ ಒಂದು ಚಿಕ್ಕ ಮಕ್ಳು 7 ಮಕ್ಳು ಹಾಸ್ಪಿಟಲ್ ಅಲ್ಲಿ ಇದಾರಲ್ಲ, ಕೈ ಕಾಲಿಗೆಲ್ಲ ಗಾಯ ಮಾಡ್ಕೊಂಡು ಯಾರ ಮೇಲೆ ಈ ಕೇಸ್ ಹಾಕ್ಬೇಕು? ಯಾರ ಮೇಲೆ ಹಾಕ್ಬೇಕು ಅಂದ್ರೆ ಸಂಬಂಧಪಟ್ಟ ಅಂಗನವಾಡಿ ಕೇಂದ್ರದವ್ರ ಮೇಲೆ ಮತ್ತೆ ಸಂಬಂಧಪಟ್ಟ ಇಲಾಖೆ ಮೇಲೆ ಹಾಕ್ಬೇಕು. ಇವತ್ತು ಸಚಿವರು ಏನ್ ಮಾಡ್ತಾ ಇದಾರೆ? ಸಚಿವರು ನಮ್ಮ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಸಚಿವರು ಬರೀ ಮೊಟ್ಟೆ ಕೊಟ್ಕೊಂಡು ಬರೀ ಅದನ್ನ ಕಾಲ್ ಕೊಟ್ಕೊಂಡಿದ್ರೆ ಸಾಲದು. ಅವ್ರು ಸುಸಜ್ಜಿತವಾದ ಒಂದು ಕಟ್ಟಡ ಬೇಕಾಗ್ತದೆ. ಅವರು ಏನು ಸಚಿವರಿದ್ದಾರೆ, ಇದ್ರ ಬಗ್ಗೆ ಕ್ರಮ ವಹಿಸ್ಬೇಕು. ಜಿಲ್ಲಾವಾರು ಪ್ರವಾಸ ಮಾಡ್ಬೇಕು. ಜಿಲ್ಲಾವಾರು ಪ್ರವಾಸ ಮಾಡಿ ಆ ಜಿಲ್ಲೆಯಲ್ಲಿ ಏನ್ ಅಂಗನವಾಡಿ ಕೇಂದ್ರಗಳು ಯಾವ ರೀತಿ ಇದೆ, ಏನಿದೆ ಅಂತ ಫಸ್ಟ್ ನೋಡ್ಬೇಕಾಯ್ತದೆ. ಅದನ್ನೆಲ್ಲ ನೋಡ್ಬಿಟ್ಟು ಇವರು ವ್ಯವಸ್ಥೆ ಮಾಡ್ಬೇಕು. ಇವರು
ಸಚಿವರಾದ ಮೇಲೆ ಬೆಂಗಳೂರು ಬಿಟ್ಟು ಬೇರೆ ಕಡೆ ಹೋಗಲ್ಲ, ಮತ್ತೆ ಅವ್ರು ಸ್ಥಳೀಯವಾಗಿರ್ತಕ್ಕಂತ ಅವ್ರ ಕ್ಷೇತ್ರಗಳಲ್ಲೇ ಇವ್ರು ಇರ್ತಾರೆ ಮೇಡಮ್. ಇದು ದೊಡ್ಡ ಅನಾಹುತ. ಹೋಗ್ಲಿ, ಮಕ್ಕಳನ್ನ ಹಾಸ್ಪಿಟ್ಲಿಗೆ ಸೇರ್ಸಿದ್ಮೇಲೆ ಆದ್ರೂ ಹೋದ್ರಾ ಟೀಚರ್ ನೋಡ್ಕೊಂಡ್ ಬರಕ್ಕೆ? ಇದಾರೆ ಮೇಡಮ್, ಇಲ್ಲೇ ಇದಾರೆ ಮೇಡಮ್, ಅವರು ಇದಾರೆ ಇಲ್ಲೇ. ಈಗ ಅಧಿಕಾರಿಗಳಿಗೆ ಸಾಕಷ್ಟು ಬಾರಿ ಮನವಿ ಮಾಡಿದ್ವಿ ಅಂತ ನಾವ್ ಹೇಳ್ತಾ ಇದ್ರಿ. ಮೇಡಮ್ ಹೋದಾಗ ಏನ್ ಅವ್ರು ಮನವಿ ಮಾಡಿರೋದು ಯಾರಿಗಂದ್ರೆ ಗ್ರಾಮ ಪಂಚಾಯತಿ ಅವ್ರಿಗೆ ಅರ್ಜಿ ಕೊಟ್ಟಿದ್ದಾರೆ. ಈ ತರ ಶಿಥಲಗೊಂಡಿದೆ, ಇದನ್ನ ರಿಪೇರಿ ಮಾಡ್ಕೊಡಿ ಅಂತ ಒಂದು ಅರ್ಜಿ ಕೊಟ್ಟಿದ್ದಾರೆ. ಗ್ರಾಮ ಪಂಚಾಯತಿ ಅವರು ಕೊಟ್ಬಿಟ್ರೆ ಸಾಲದು ಮೇಡಮ್, ಸಂಬಂಧಪಟ್ಟ ಇಲಾಖೆ ಮುಖಾಂತರ ಅರ್ಜಿ ಹೋಗ್ಬೇಕಾಗಿತ್ತು. ಇವ್ರು ಏನ್ ಮಾಡ್ತಾರೆ, ಅಲ್ಲೇ ಸ್ಥಳೀಯವಾಗಿ ಯಾವ್ದೋ ರಾಜಕೀಯ ಒಂದು ಜನಪ್ರತಿನಿಧಿಗಳು ಇಟ್ಕೊಂಡು ಅಲ್ಲಿ ಹೋಗಿ ಅರ್ಜಿ ಕೊಟ್ಟಿರ್ತಾರೆ. ಇದು ಕಾರ್ಯಗತ ಆಗಿಲ್ಲ ಮೇಡಮ್. ಈಗ ಅರ್ಜಿ ಮುಂದ್ ಪಾಸ್ ಆಗಿರುತ್ತೋ ಇಲ್ವೋ ಯಾರಿಗ್ ಗೊತ್ತಿಲ್ಲ ಮೇಡಮ್. ಯಾರಾದ್ರೂ ಅದಕ್ಕೆ ಒಂದು ಉಸ್ತುವಾರಿ ತರ ಇರ್ಬೇಕು. ಅದು ಯಾರು ಇರ್ತಾರೆ? ಅವ್ರು ನೀವೇ ಹೇಳ್ದಂಗೆ ಈಗ ಮಹಿಳಾ ಮಕ್ಕಳ ಸಚಿವರು ಅಂತ ಆಗಿದ್ದಾರೆ. ನಾವ್ ಹಿಂದೆನೂ ತುಂಬಾ ಬಾರಿ ನೋಡಿದೀವಿ ನಾವು ಅಂಗನವಾಡಿಗಳಲ್ಲಿ ಏನೆಲ್ಲ ಆಗುತ್ತೆ, ಟೀಚರ್ಸ್ ಗಳು ಏನ್ ಮಾಡ್ತಾರೆ, ಅಲ್ಲಿನ ಕಾರ್ಯಕರ್ತರು ಏನ್ ಮಾಡ್ತಾರೆ, ಎಲ್ಲದೂ ಕೂಡ ನಾವು ನೋಡ್ತೀವಿ, ಗಮನಿಸ್ತೀವಿ. ಬಟ್ ಇಲಾಖೆಗಳು ಗಮನಿಸ್ಲಿಲ್ಲ ಅಂದ್ರೆ ನೋಡಿ ಈ ಪರಿಸ್ಥಿತಿ ಈ ತರ. ಇದಕ್ಕೆ ನಾವ್ ಜನಗಳು ಏನ್ ಮಾಡ್ತಾರೆ ಹೇಳಿ ಪಾಪ. ಹಾ ಮೇಡಮ್, ಮತ್ತೆ ನೆಕ್ಸ್ಟ್ ಅಂಗನವಾಡಿ ಕೇಂದ್ರಗಳನ್ನು ಡಿಜಿಟಲ್ ಕೇಂದ್ರ ಮಾಡ್ತೀನಿ ಅಂತ ಹೊರಟಿದ್ದಾರೆ ಮೇಡಮ್ ಇವರು. ಡಿಜಿಟಲ್ ಕೇಂದ್ರ ಅಂದ್ರೆ ಅಲ್ಲೇ ಆಂಗ್ಲ ಮಾಧ್ಯಮದ ಈ ಏನದು ಈ ಆಂಗ್ಲ ಶಾಲೆಗಳಲ್ಲಿ ಏನು ಇವಾಗ ಬೇಬಿ ಸಿಟ್ಟಿಂಗ್ ಎಲ್ಲ ಇದೆ, ಆ ರೀತಿಯಾಗಿ ನಾವು ಪ್ರೈವೇಟ್ ಮಾಡ್ತೀವಿ ಅಂತ ಹೇಳ್ತಾ ಇದಾರೆ. ಇವತ್ತೇ ಇವ್ರು ಇಲ್ಲಿ ಮಾಡಿಲ್ಲ ಅಂತಂದ್ರೆ ನಾಳೆ ಅದೇನು ಮಾಡ್ತಾರಂತ ಗೊತ್ತಿಲ್ಲ ಮೇಡಮ್. ಬರೀ ಯೋಜನೆಗಳಿಗೆ ಇವರು ಕಾಲಹರಣ ಮಾಡ್ತಾರೆ ಅಷ್ಟೇ, ಭರವಸೆ ಕಾಲಹರಣ ಬಿಟ್ರೆ ಏನು ಮಾಡ್ತಾ ಇಲ್ಲ. ಕಾನೂನಾತ್ಮಕವಾಗಿ ಸಂವಿಧಾನದಲ್ಲಿ ಒಬ್ಬ ಸಚಿವರಾದ ಮೇಲೆ ಸಚಿವರು ಸಂಬಂಧಪಟ್ಟ ಜಿಲ್ಲಾವಾರು ಪ್ರವಾಸ ಮಾಡಿ ಜಿಲ್ಲೆಯ ವರದಿಯನ್ನ ತಗೊಂಡೋಗಿ ತಾವು ಭವನದಲ್ಲಿ ಮಾತಾಡಿ ಅಂತ ಹೇಳಿದ್ರೆ ಇವ್ರು ಇಷ್ಟಾನುಸಾರವಾಗಿ ಮಾತಾಡಿಕೊಂಡು ಆ ವಿಧಾನಸೌಧ ಒಳಗಡೆ ಕಾಲಹರಣ ಮಾಡ್ತಾರೆ ಮೇಡಮ್. ನಿಜ ನಾಚಿಕೆ ಆಗ್ಬೇಕಂತವ್ರಿಗೆ. 100% ಮೇಡಮ್, ಇದು ನಾಚಿಕೆ ಆಗುವ ಸಂಗತಿನೇ ಮೇಡಮ್. ಇದು ಈಗ ಅನಾಹುತ ಆದ್ಮೇಲೆ ಬಂದು ಶ್ಲಾಘನೀಯ ಖಂಡನೀಯ ಮಾಡೋದಲ್ಲ ಮೇಡಮ್, ಆಗದಂತ ತಡೆ ಹಿಡಿಯೋದೇ ಸರ್ಕಾರದ ಮೂಲ ಉದ್ದೇಶ ಆಗಿರ್ಬೇಕು ಮೇಡಮ್. ಖಂಡಿತ. ಕೊನೆಯದಾಗಿ ವೆಂಕಟೇಶ್ ಅವ್ರ ಏನ್ ಹೇಳ್ತೀರಾ? ರಾಜ್ ನ್ಯೂಸ್ ಇಂದ ಸರ್ಕಾರಕ್ಕೂ ಅಧಿಕಾರಿಗಳಿಗೂ ಏನ್ ಮನವಿ ಮಾಡ್ತೀರಾ? ಆಗ್ರಹ ಏನ್ ನಿಮ್ದು? ಮೇಡಮ್ ನಂದು ಇಷ್ಟೇ ಮೇಡಮ್, ಏನು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಅವರಿದ್ದಾರೆ, ಮತ್ತೆ ಏನು ಇವರು ಶಿಕ್ಷಣ ಸಚಿವರಿದ್ದಾರೆ, ಮತ್ತೆ ಏನ್ ಜಿಲ್ಲಾಡಳಿತ ಇದೆ, ಏನು ಮಾನ್ಯ ಸಿದ್ದರಾಮಯ್ಯನವರು ಇದ್ದಾರೆ, ಇವರೆಲ್ಲಾ ಸೇರ್ಕೊಂಡು ಜಿಲ್ಲಾವಾರು ಪ್ರವೇಶ ಮಾಡಿ ಅಲ್ಲಿನ ಶಿಕ್ಷಣ ಸಂಸ್ಥೆ ಯಾವ ರೀತಿ ಇದೆ, ಅಂಗನವಾಡಿ ಕೇಂದ್ರಗಳು ಯಾವ ರೀತಿ ಇದೆ, ಆರೋಗ್ಯ ಕೇಂದ್ರಗಳು ಯಾವ ರೀತಿ ಇದೆ ಅನ್ನೋದನ್ನ ಫಸ್ಟ್ ಪರಿಶೀಲನೆ ಮಾಡಿ ಕಟ್ಟಡಗಳನ್ನ ಸರಿಪಡಿಸಿ ಅಲ್ಲಿನ ಮೂಲಭೂತ ಸೌಲಭ್ಯಗಳನ್ನ ಒದಗಿಸ್ಬೇಕು. ಇಲ್ಲವಾದಲ್ಲಿ ಜನ ದಂಗೆ ಹೇಳ್ತಾರೆ ಮೇಡಮ್. ಬರೀ ನಮ್ಗೆ ಗ್ಯಾರಂಟಿಗಳು ಬೇಡ, ನಮ್ಗೆ ಶಿಕ್ಷಣ ಕೊಡಿ, ನಮ್ಗೆ ಇದು ಕೊಡಿ, ಆರೋಗ್ಯ ಕೊಡಿ, ಕೊಟ್ಟಿರೋದ್ರನ್ನ ಕಾಪಾಡ್ಕೊಂಡು ಹೋಗಿ. ಇಷ್ಟು ಬಿಟ್ಬಿಟ್ಟು ನೀವು 9,000 ಕೋಟಿ 100,000 ಕೋಟಿ ನೀವ್ ಎಷ್ಟು ಸಾವಿರ ಕೋಟಿ ಆದ್ರೂ ರಿಸರ್ವ್ ಮಾಡಿ ಅದು ಸಾರ್ವಜನಿಕವಾಗಿ ತಲುಪ್ತಾ ಇಲ್ಲ. ಇದನ್ನ ಜಿಲ್ಲಾವಾರು ಪ್ರವಾಸ ಮಾಡಿ ಸಾರ್ವಜನಿಕವಾಗಿ ನೀವೇನು ಮಾಡ್ತಾ ಇಲ್ಲ. ನೀವೆಲ್ಲೋ ಕೂತ್ಕೊಂಡು ಏನೋ ಮಾಡ್ತಾ ಇದ್ರಿ, ಬರೀ ಪ್ರೆಸ್ ಪೇಪರ್ ಟಿವಿಗಳಲ್ಲಿ ಮಾತ್ರ ಕಾಣಿಸ್ಕೊಳ್ತಾ ಇದ್ರಿ ವಿನಃ ಇದು ಕಾರ್ಯಗತ ಆಗ್ತಲ್ಲ. ಇದು ಕಾರ್ಯಗತ ಆಗ್ಬೇಕು. ಕಾರ್ಯಗತ ಆಗ್ಲಿಲ್ಲ ಅಂದ್ರೆ ಮುಂದೊಂದು ದಿನಗಳಲ್ಲಿ